ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ನಿಮಗೆ ಪ್ರಾಕ್ಟೀಸ್ ಬೇಕಲ್ವಾ, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಲ್ವಾ. ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ ಯಾವುದು ಮಾರ್ಚ್ 3ರಂದು ನಡೆಯುವ, ಅದು ಇಂಗ್ಲೀಷ್ ಆಗಿರುತ್ತೆ. ನಮ್ಮ ಆರ್ಟ್ಸು, ಸೈನ್ಸ್, ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಬನ್ನಿ ಇದನ್ನು ರಿವಿಷನ್ ಅಂದ್ಕೊಳ್ಳಿ, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅಥವಾ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಆದರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸರ್. ಬನ್ನಿ ಈಗ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಥಿಂಕ್ಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಡ್ಯಾಶ್ ಅಂತ ಇದೆ, ಆಯಿತಾ. ಜೂಲಿಯಟ್ ಈಸ್ ಲೈಕ್ ಸನ್ನ, ಮೂನ್, ಸ್ಟಾರ್ ಅಥವಾ ಅ ಸ್ನೋಯಿ ಡವ್ ಅಂತ. ಸರಿಯಾದ ಉತ್ತರ 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅ ಸ್ನೋವಿ ಡವ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್, ಅ ಸ್ನೋವಿ ಡವ್. ಕ್ವಶನ್ ನಂಬರ್ 2. ಇನ್ 2 ಡ್ಯಾಶ್ ಈಸ್ ರೆಫರ್ಡ್ ಆ್ಯಸ್ ಎ ಡರ್ಟಿ ಬಿಸ್ನೆಸ್. ಡರ್ಟಿ ಬಿಸ್ನೆಸ್ ಅಂತ ಇಲ್ಲಿ ಯಾವ ಒಂದು ಗೇಮಿಗೆ ಕರೆದ್ರು, ಯಾವುದು ಅಂದರೆ ಗೇಮಿಂಗ್ ಹೌಸ್ ಈಸ್ ದ ರೈಟ್ ಆನ್ಸರ್, ಈಸ್ ಗೇಮಿಂಗ್ ಹೌಸ್. Question number 3. The prophet says that God loves the arrow that flies, so he also loves the bow that is dash. Very important question my dear children. ಪದೇ ರಿಪೀಟ್ ಆಗಿರುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ನೋಡಿ. ರೈಟ್ ಆನ್ಸರ್ 100%. ಆಪ್ಷನ್ ಸಿ, ಡಿ ಎರಡೂ ಕೂಡ ತಪ್ಪು. ಪ್ಲೀಸ್ ಕಮೆಂಟ್ ಮೀ ರೈಟ್ ಆನ್ಸರ್. ನಾನು ನಿಮಗೆ ಕ್ವಶನ್ ಅರ್ಥ ಮಾಡಿಸ್ತೇನೆ. ಪ್ರವಾದಿಯವರು ಮಾತಾಡ್ತಾರೆ, ದೇವರು ನೋಡಿ, ಗಾಡ್ ಲವ್ಸ್ ದ ಆರೋ ದಟ್ ಫ್ಲೈಸ್. ದೇವರು ಆ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಆರೋಸ್ ಅಂದ್ರೇ ಮಕ್ಕಳು, ಹೌದಲ್ವಾ. ದಟ್ ಫ್ಲೈಸ್ ಯಾವತ್ತೂ ಕೂಡ ಸಂತೋಷವಾಗಿ ಜೀವನದಲ್ಲಿರ್ತಾರೆ ಅಂತ. ಹಿ ಆಲ್ಸೋ ಲವ್ಸ್, ಅದೇ ಸಮಯದಲ್ಲಿ ದೇವರು ಮತ್ತೆ ಪ್ರೀತಿ ಮಾಡ್ತಾನೆ. ಯಾರಿಗೆ ಅಂದರೆ ಬೋ ಅಂತ. ಬೋ ಅಂದರೆ ಪೇರೆಂಟ್ಸ್ಗಳು ಅಂತ. ಆ ಪೇರೆಂಟ್ಸನ್ನು ಎದಕ್ಕೆ ಕಂಪ್ಯಾರಿಸನ್ ಮಾಡಲಾಗಿದೆ, ಹೌದಲ್ವಾ. ಅದನ್ನು ಆನ್ಸರ್ ಬರೀಬೇಕು. ಆಪ್ಷನ್ ಸಿ ಆ್ಯಂಡ್ ಡಿ ಬೋತ್ ಆರ್ ರಾಂಗ್. ಪ್ಲೀಸ್ ಕಮೆಂಟ್ ಮೀ ದ ರೈಟ್ ಆನ್ಸರ್ ಈಸ್, ಆಯಿತಾ, ಏನೋ ಬಿನೋ ಅಂತ ಕಮೆಂಟ್ ಮಾಡಿ. 3 ಏನೋ ಅಥವಾ ಬಿ ಅಂತ. ಕ್ವಶನ್ ನಂಬರ್ 4. ದಿ ಸಿಲ್ವರ್ ಮೇಡನ್ ಅಂತ ಇದೆ. ಸಿಲ್ವರ್ ಮೇಡನ್ ಯಾರು ಹೇಳಿ ನೋಡೋಣ. ಎಸ್, ಡಾನಾ ಲಾರಾ. ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಎಗೆ 2 ಆಗುತ್ತೆ. ಹಾಗಿದ್ರೆ ಎಗೆ 2 ಎಲ್ಲಿದೆ, 2 ಕಡೆ ಇದೆ. ದಿ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂತ ಇದೆ, ಅದು ಗಾನ್ಸಲೋ ಆಗಿರ್ತಾನೆ. ಹಾಗಿದ್ರೆ ಬಿಗೆ 1 ಅಂತ ಬರಬೇಕು. ಹಿಯರ್ 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ದಿ ಓಲ್ಡ್ ಮೇಡ್ ಸರ್ವೆಂಟ್, ಅದು ಕೊನಿತೋ ಆಗಿರುತ್ತೆ. ದ ಓಲ್ಡ್ ಮ್ಯಾನ್ ಅಂತ ಆಗಬೇಕಿತ್ತದು, ದ ಓಲ್ಡ್ ಮೇಡ್ ಅಂತ ಆಗ್ಬಿಟ್ಟಿದೆ. ಸ್ಪೆಲ್ಲಿಂಗ್ ಕೆಲವೊಮ್ಮೆ ತಪ್ಪಾಗಿಬಿಡುತ್ತೆ ಕಣ್ರೋ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಗಾರ್ಡನರ್ ಆ್ಯಂಡ್ ಆನ್ಸರ್ ಅಂತ ಇದೆ. ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ದೇ ಹ್ಯಾವ್ ಗಿವನ್. ಅ ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣ ಲೆಫ್ಟ್ ಇಸ್ ವಿಲೇಜ್, ಬಸವಯ್ಯ ಪಾಸ್ಡ್ ಅವೇ. 100% ರೈಟ್. ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್, ಅದು ಕೂಡ 100% ರೈಟ್. ದೆನ್ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6. ಮೈ ಡಿಯರ್ ಚಿಲ್ಡ್ರನ್, ಬೋರ್ಗ್ಸ್ dreamed of the burning of a great library. He believed that it might be dash ಅಂತ ಇದೆ. ಕ್ವಶನ್ ನಂಬರ್ 6. ಇದಕ್ಕೆ ಸರಿಯಾದ ಉತ್ತರ, ಅವನ ಕನಸಿನಲ್ಲಿ ಸುಟ್ಟಂತಹ ಲೈಬ್ರರಿ ಯಾವುದು ಅಂದರೆ ಗ್ರೇಟ್ ಅಲೆಕ್ಸಾಂಡ್ರಿಯಾ ಲೈಬ್ರರಿ ಆಗಿರುತ್ತೆ. ಆಪ್ಷನ್ ಎ. ಕ್ವಶನ್ ನಂಬರ್ 7. ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಆ ಟ್ರಾವೆಲರ್ಸ್ ಐ ಅಂತ ಇದೆ ವಿದ್ಯಾರ್ಥಿಗಳೇ. ಡ್ರೈವರ್, ಹಂಟರ್ ಅಂತ ಇದೆ, ಇಲ್ಲಿ ಪೆಡಿಸ್ಟೇರಿಯನ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಪದೇ ಕೇಳಿರುವಂಥದ್ದು. ಡ್ರೈವರನ್ನು ಹಂಟರಿಗೆ ಇಲ್ಲಿ ಕಂಪ್ಯಾರಿಸನ್ ಮಾಡಲಾಗಿದೆ. ಹಾಗಿದ್ರೆ ಪೆಡಿಸ್ಟೇರಿಯನ್ಗೆ ಯಾವುದಕ್ಕೆ ಕಂಪ್ಯಾರಿಸನ್ ಮಾಡಲಾಗಿದೆ, ದಯವಿಟ್ಟು ಕಮೆಂಟ್ ಮಾಡಿ ಮಕ್ಕಳೇ. ಕ್ಲಿಯರ್. ಬನ್ನಿ ಈಗ ನಾನು ಒಂದು ಕ್ಲಿಯರಾಗಿ ಐಡಿಯಾ ಕೊಡ್ತೇನೆ. ಇಲ್ಲಿ ಆಪ್ಷನ್ ಎ ಅಥವಾ ಬಿ ಆನ್ಸರ್ ಆಗಿರುತ್ತೆ. ಸಿ ಆ್ಯಂಡ್ ಡಿ ಬೋತ್ ಆರ್ ರಾಂಗ್. ಮೈ ಇಂಟೆನ್ಷನ್ ಈಸ್ ಯುವರ್ ಇನ್ವಾಲ್ವ್ಮೆಂಟ್ ಐ ವಾಂಟ್. ನಿಮ್ಮ ಇನ್ವಾಲ್ವ್ಮೆಂಟು ಇದ್ದರೆ ನಿಜವಾಗಿಯೂ ಕಲಿತಾ ಹೋಗ್ತೀರಾ. ಕ್ವಶನ್ ನಂಬರ್ 8. ಇನ್ ದಿ ವಾಟರ್ ವೈ ವಾಕ್ ವೆನ್ ವಿ ಕ್ಯಾನ್ ರೈಡ್ ಆರ್ ದಿ ವರ್ಡ್ಸ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ನಮ್ಮ ಎಲ್ಲ ಮಕ್ಕಳು, ಈವನ್ ಮೈ ಓನ್ ಚಿಲ್ಡ್ರನ್, ಆಯಿತಾ, ಅಂದರೆ ನನ್ನ ಸ್ಟೂಡೆಂಟ್ಸ್ಗಳು ಆಪ್ಷನ್ ಎ ಹಾಕಿದ್ರು, ಅದು ತಪ್ಪು ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈ ಲೆವೆಲ್ ಬ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 9. ಹೂ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಅರಿವೋಲಿ ಆ್ಯಕ್ಟಿವಿಸ್ಟ್ ಅಂತ ಇದೆ. ಯಾರು ಅಲ್ಲ ಅಂತ ಕೇಳಿದರೆ ಕನಕರಾಜನೋ, ಮನೋರ್ಮಣಿನೋ, ಮುತ್ತು ಭಾಸ್ಕರನೋ ಅಥವಾ ಎನ್ ಕನ್ನಮಲ್ಲೋ ಅಂತ. ನೋಡಿ, ಎಸ್ ಕನಕರಾಜನ್ ಸೈಕಲ್ ಶಾಪ್ ಓನರ್, ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಇನ್ನು ಉಳಿದ ಎಲ್ಲರೂ ಕೂಡ ಅವರು ಆಕ್ಟಿವಿಸ್ಟ್ ಆಗಿರ್ತಾರೆ, ಆಯಿತಾ. ಸರ್ಕಸ್ ಫೀಟ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಸರ್ಕಸ್ ಫೀಟ್ ರೆಫರ್ಸ್ ಟು ಬ್ಯಾಲೆನ್ಸಿಂಗ್ ದ ವಾಟರ್ ಪಾಟ್ಸ್ ಆನ್ ದಿ ಹೆಡ್. 100% ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಂತ ಇದೆಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಕ್ವಶನ್ ನಂಬರ್ 11.
ಬನ್ನಿ ಗ್ರಾಮರು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದಿ ನವಧನ್ಯ ಮೂಮೆಂಟ್ ಡ್ಯಾಶ್ ಸ್ಟಾರ್ಟ್ ಅಂತ ಇದೆ. ಏನೂ ಇಲ್ಲ ಕಣ್ರಿ, ವಾಸ್ ಸ್ಟಾರ್ಟೆಡ್ ಅಂತಲೇ ಬರೀಬೇಕು. ಅದೇ 100% ಸರಿಯಾದ ಉತ್ತರ. ಮೋರ್ ದ್ಯಾನ್ 3000 ವೆರೈಟೀಸ್ ರೈಸ್ ವೆರೈಟೀಸ್ ವರ್ ಸೇವ್ಡ್ ಇಸ್ ದ ರೈಟ್ ಆನ್ಸರ್. ವರ್ ಸೇವ್ಡ್, WERESAVED, ವರ್ ಸೇವ್ಡ್ ಇಸ್ ದ ರೈಟ್ ಆನ್ಸರ್ ಅಂಡರ್ ದಿಸ್ ಮೂಮೆಂಟ್ ಟುಡೇ. ಬಯೋಡೈವರ್ಸಿಟಿ ನೋಡಿ ಟುಡೇ ಅಂತ ಇದೆ. ಹಾಗಾಗಿ ಈಗ ನಾವು ಮುಂದೆ ಬರುವುದೆಲ್ಲವೂ ಕೂಡ ಏನು ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ಆಯಿತಾ. ಫಾರ್ಮಿಂಗ್ ಡ್ಯಾಶ್ ಪ್ರಾಕ್ಟೀಸ್ ಈಸ್ ಪ್ರಾಕ್ಟೀಸ್ಡ್ ಇಸ್ ದ ರೈಟ್ ಆನ್ಸರ್. ಈಸ್ ಪ್ರಾಕ್ಟೀಸ್ಡ್, ನೆನ್ಪಿಟ್ಕೊಳ್ಳಿ, ಈಸ್ ಪ್ರಾಕ್ಟೀಸ್ಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ದಿ ಟ್ರಾಫಿಕ್ ಇನ್ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಡ್ಯಾಶ್ ಅಂತ ಇದೆ. ಈಸ್ ಇನ್ಕ್ರೀಸಿಂಗ್ ಲೀಪ್ಸ್ ಆ್ಯಂಡ್ ಬೌನ್ಸ್ ಡೇ ಬೈ ಡೇ. ಇಟ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ದಿ ಕಮ್ಯೂಟರ್ಸ್. ನೋಡಿ, ಟು ಕೀಪ್ ಒನ್ಸ್ ಶರ್ಟ್ ಆನ್ ಇಸ್ ದ ರೈಟ್ ಆನ್ಸರ್. ಈಸ್ ಟು ಕೀಪ್ ಒನ್ ಶರ್ಟ್ ಆನ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್, ಇಷ್ಟು ನೆನಪಿರಲಿ. ಕ್ವಶನ್ ನಂಬರ್ 13, ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಅಂತ ಇದೆ. ಬಹಳ ಈಸಿಯಾಗಿದೆ. ಲಲಿತಾ ಲವ್ಸ್ ಚೆಸ್. ಶಿ ಅಂದರೆ ಯಾರು ಅಂತ ಫಸ್ಟ್ ಕ್ವಶನ್ ಇದೆ. ಶಿ ಅಂದರೆ ಲಲಿತಾ ಅಂತ ಅಷ್ಟೇ. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಲಲಿತಾಸ್ ಅಲ್ಲ, ಹರ್ ಅಂತ ಬಂದರೆ ಲಲಿತಾಸ್ ಅಂತ ಆಗುತ್ತೆ. ಹಾಗಾಗಿ ಶಿ ಅಂತ ಡೈರೆಕ್ಟಾಗಿ ಕೇಳಿದ್ದಾರೆ, ಲಲಿತಾ ಅಂತ. ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ಇಟ್ ಅಂತ ಹೇಳಿದರೆ ನೋಡಿ ಚೆಸ್ ಅಂತ ಬರೀಬೇಕು. ಕ್ಲಿಯರ್. ವಿಚ್ ಅಂದರೆ ಏನು ಅಂತ ಕೇಳಿದರೆ, ವಿಚ್ ಅಂದರೆ ಚೆಸ್ ಅಕಾಡೆಮಿ ಅಂತ. ಭಾಳ ಈಸಿ. ಹರ್ ಅಂದರೆ ಯಾರು, ಲಲಿತಾಸ್ ಅಂತ. ಲಾಸ್ಟ್ ಒನ್ ಹೂ ಅಂದರೆ ಯಾರು ಅಂತ ಕೇಳಿದರೆ, ಹೂ ಅಂದರೆ ಚೆಸ್ ಪ್ಲೇಯರ್ಸ್ ಆಗಿರ್ತಾರೆ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಬಿ, 2 marks ಇಂಪಾರ್ಟೆಂಟ್ ಕ್ವಶನ್ಸ್. ಮೆನ್ಷನ್ 2 ಎಕ್ಸ್ಪ್ರೆಷನ್ಸ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋ ಅಂತ ಇದೆ. ಬೇಜಾರಾಗ್ಬಿಟ್ರು, ಇನ್ನು 4 ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮು ಮಾರ್ಚ್ 3 80 ಔಟ್ ಆಫ್ 80 ಹೊಡಿಬೋದು. ನಾನು ಕೊರಿತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಕೊರಿತಾ ಇಲ್ಲ, ಕಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಆಯಿತಾ, ನನ್ನ ಸ್ಟ್ರಗಲ್ ನಿಮಗೆ ಚೆನ್ನಾಗಿ ಗೊತ್ತು. ಎನಿಹೋ, ಮೆನ್ಷನ್ 2 ಎಕ್ಸ್ಪ್ರೆಷನ್ಸ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋ ಅಂತ ಇದೆ. ಜೂಲಿಯಟ್ ಯೂಸ್ ಮಾಡಿದಂತಹ ಬರೀರಿ ಅಂತ ರೋಮಿಯೋನನ್ನು ಗ್ಲೋರಿಫೈ ಮಾಡೋಕ್ಕೆ. ಫಸ್ಟ್ ಒನ್, ವೈಟರ್ ದ್ಯಾನ್ ನ್ಯೂ ಸ್ನೋ. ಫಸ್ಟ್ ಒನ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ. ಸೆಕೆಂಡ್ ಒನ್ ಡೇ ಇನ್ ನೈಟ್. ಇವೆರಡೇ ಇರುವಂಥದ್ದು. ಕ್ಲಿಯರ್. ಕ್ವಶನ್ ನಂಬರ್ 13, ವಾಟ್ ಕ್ಯಾನ್ ದ ಪೇರೆಂಟ್ಸ್ ಗಿವ್ ಅಂತ ಇದೆ. ಲವ್ ಅಂತ. ಆ್ಯಂಡ್ ವಾಟ್ ದೇ ಕೆನಾಟ್ ಅಂತ ಹೇಳಿದರೆ ಥಾಟ್ಸ್ ಅಂತ. ನೆನ್ಪಿಟ್ಕೊಳ್ಳಿ, THOUGHTS. ಕ್ವಶನ್ ನಂಬರ್ 16, ನೇಮ್ ದಿ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟ್ ಮೆನ್ಷನ್ ಇನ್ ದಿ ವಂದನ ಶಿವ ಎಸ್ಸೆ ಅಂತ ಇದೆ. ಕಾರ್ಮ್ಯಾಕ್ ಕೊಲಲಿನ್ ಅಂತ ಬರೀರಿ. ವಾಟ್ ಈಸ್ ಅಪಾರ್ಥೈಡ್ ಅಂತ ಇದೆ. ಅಪಾರ್ಥೈಡ್ ಮೀನ್ಸ್ ಸಪ್ರೇಟ್ನೆಸ್ ಅಂತ. ನೆನ್ಪಿಟ್ಕೊಳ್ಳಿ, ಅಪಾರ್ಥೈಡ್ ಅಂದ್ರೇನು, ಸಪ್ರೇಟ್ನೆಸ್. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ, ಎಕ್ಸಾಮಿಗೆ ಬಂದೇ ಬರುವ ಸಾಧ್ಯತೆ ಇದೆ. ವೇರ್ ಡಸ್ ಮಿನರಲ್ ವಾಟರ್ ಟೇಕ್ ಆ್ಯಂಡ್ ವಾಟ್ ಡಸ್ ಇಟ್ ಸೇ ಇನ್ ದ ಪೋಯಮ್ ಅಂತ ಇದೆ. ವೇರ್ ಡಸ್ ಮಿನರಲ್ ವಾಟರ್ ಟೇಕ್ ಅಂತ ಹೇಳಿದರೆ ಇಟ್ ಟೇಕ್ ಟು ಸ್ಕೈ ಅಂತ. ಇಟ್ ಟೇಕ್ಸ್ ಬರೀಬೇಕು, ಟೇಕಲ್ಲ, ಇಟ್ ಟೇಕ್ಸ್ ಟು ಸ್ಕೈ ಅಂತ ಬರೀರಿ. ಬಿ ಅಂತ ಹಾಕಿಬಿಟ್ಟು ವಾಟ್ ಡಸ್ ಇಟ್ ಸೇ ಇನ್ ದ ಪೋಯಮ್ ಅಂತ ಇದೆ. ಏನು ಹೇಳ್ತೆ ಅಂದರೆ ಇಟ್ ವುಡ್ ರೈಸ್ ಅ ಸ್ಟ್ರಾಮ್ ಅಂತ. ಇಟ್ ವುಡ್ ರೈಸ್ ಅ ಸ್ಟ್ರಾಮ್. ಇಟ್ ವುಡ್ WOULD ರೈಸ್ RAISE ಆ ಸ್ಟ್ರಾಮ್ ಅಂತ. ಕ್ಲಿಯರ್. ಬನ್ನಿ ವಿದ್ಯಾರ್ಥಿಗಳೇ, ನೋಡ್ಬೋದು ತಾವುಗಳು ನಾನು ಹೇಳಿದಂಥ ಎಲ್ಲ ಕ್ವಶನ್ಸ್ಗಳು ಇಲ್ಲಿದ್ದಾವೆ, ತೋರಿಸ್ತಾ ಹೋಗ್ತೇನೆ. ನೋಡಿ, ಹೌ ಡಸ್ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ಅರ್ತ್ ಯೂನಿವರ್ಸಿಟಿ ಅಂದರೆ ನವೋದನ್ಯ ಫಾರ್ಮಿಂದಲ್ಲಿ ಬರುವಂಥದ್ದು. ಆಲ್ 3 marks ಕ್ವಶನ್ಸ್ ಆರ್ ಹಿಯರ್. ಕ್ವಶನ್ ನಂಬರ್ 20, 21, 22 ಕ್ವಶನ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿ ಈಗಾಗಲೇ ಕೊಡಲಾಗಿದೆ. ಅದು ಸಿಗ್ತಾ ಇಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ತಾವುಗಳು ಅದನ್ನು ನೋಡಿಕೊಂಡು ಕಾಪಿ ಮಾಡ್ಕೋಬೋದು ಆನ್ಸರ್ಸ್ಗಳನ್ನು. ಬನ್ನಿ ವಿದ್ಯಾರ್ಥಿಗಳೇ, ಹೌ ಡಸ್ ಡಾನ್ ಗಾನ್ಜಲೋ ರಿಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೇಡನ್ ಅಂತ ಇದೆ. ಯಾವ ರೀತಿಯಾಗಿ ಅಂತ. ಆಯಿತಾ, ಇದು ಸ್ವಲ್ಪ ಟಫ್ ಆಗ್ಬೋದು ನಿಮಗೆ, ಆದರೆ ಕ್ವಶನ್ ನಂಬರ್ 18, 20, 21, 22 ಈ 4 ಕ್ವಶನ್ಸ್ಗಳು ಬಹಳ ಈಸಿಯಾಗಿ ಇದ್ದಾವೆ. ಕ್ವಶನ್ ನಂಬರ್ 22 ಕೂಡ ಸ್ವಲ್ಪ ಟ್ವಿಸ್ಟ್ ಆಗಿದೆ. ಇದು ಡೈರೆಕ್ಟಾಗಿ ಅವನಿಂದ ಪ್ರೆಸೆಂಟ್ ವರ್ಗಸ್ ವರ್ಸ್ಟ್ ಪ್ಲೇಸ್ ಬಗ್ಗೆ ಬರೀರಿ ಅಂದರೆ ಕಷ್ಟನೇ ಸ್ವಲ್ಪ ಬರೆಯುವಂಥದ್ದು. ಆಯಿತಾ, ಆದರೂ ಕೂಡ ತಾವುಗಳು ರೆಡಿ ಆಗಬೇಕು. ಮೆನ್ಷನ್ ಎನಿ 3 ಅಂತ ಇದೆ. ಆನ್ಸರ್ ಎನಿ 3 ಅಂತ. ಇದು 4 mark ಕ್ವಶನ್ಸ್ಗಳು ಸರ್, ಬಹಳ ಈಸಿಯಾಗಿರುವಂಥದ್ದು. ಕ್ವಶನ್ ನಂಬರ್ 24 ಬಹಳ ಈಸಿಯಾಗಿರುವಂಥದ್ದು. ಕ್ವಶನ್ ನಂಬರ್ 26 ಬಹಳ ಈಸಿಯಾಗಿರುವಂಥದ್ದು. ಏನಂತೀರ ತಾವುಗಳು, ಕ್ವಶನ್ ನಂಬರ್ 29 ಬರೀಬೇಕಾಗಿರೋದೆ 3 ಅಲ್ವಾ. ಪಿಕ್. ನಾನು ಅವತ್ತಿನ ಹೇಳ್ತಿದ್ದೀನಿ ನಿಮಗೆ, ವೇಟ್ ದೇರ್ ಇಸ್ ಅಲ್ಲಿ ಯಾವ ಕಾರಣಕ್ಕೂ ಏನಂದರೂ ಬಿಡೋಂಗಿಲ್ಲ ಸರ್. ಗಟ್ಟು ಹೊಡೆದು ರೆಡಿ ಇರಬೇಕು. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದು ಪ್ಯಾಸೇಜ್ ಇದೆ, ಪ್ಯಾಸೇಜನ್ನು ಬಿಟ್ಟು ಹಾಕೋಣ, ಟೈಮ್ ಇಲ್ಲ. ಪಾಪ್ಯುಲರಿಗೆ ಒಂದು ಸಫಿಕ್ಸ್ ಬರೀರಿ ಅಂತ ಇದೆ. ಪಾಪ್ಯುಲರ್ ಅನ್ಪಾಪ್ಯುಲರ್ ಅಂತ ಬರೆದ್ರೆ ಮುಗೀತು ವಿದ್ಯಾರ್ಥಿಗಳೇ. ಬನ್ನಿ ಪಟ ಅಂತ ಹೋಗ್ಬಿಡೋಣ. ಗ್ರಾಮರ್ ಪಾರ್ಟಿಗೆ ಬಂದ್ವಿ. ಬನ್ನಿ ಈಗ ಪಾರ್ಟ್ ಡಿ ಲಾಸ್ಟ್ ಪಾರ್ಟಲ್ಲಿದ್ದೀವಿ. ನಾಗಸಕಿ ವಾಸ್ ಬಾಂಬ್ಡ್ ಡ್ಯಾಶ್ 1945 ಅಂತ ಇದೆ. ಆಯಿತಾ,
ಇನ್ 1945 100% ಸರಿಯಾದ ಉತ್ತರ. ಬರೇ ಇಯರ್ ಬಂದಾಗ ಇನ್ ಅಂತ ಬರಿಬೇಕು, ನೆನಪಿನಲ್ಲಿ ಇರಲಿ. ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ಬಿ ಅಂತ ಇದೆ. ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಎಕ್ಸ್ಕ್ಯೂಸ್ ಮೀ. ಕ್ವಶನ್ ನಂಬರ್ ಸಿ. ದೇ ಡ್ಯಾಶ್ ಪ್ಲೇ ಆರ್ ಪ್ಲೇಸ್ ದ ಫ್ಲೂಟ್ ಇನ್ ಆ್ಯನ್ ಆರ್ಕೆಸ್ಟ್ರಾ ಅಂತ ಇದೆ. 100% ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ನೋಡೋಣ ದೇ ಆದಮೇಲೆ ಪ್ಲೇಸ್ ಅಂತ ಬರುತ್ತೋ ಪ್ಲೇ ಅಂತ ಬರುತ್ತೋ ಕಮೆಂಟ್ ಮಾಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದೀರಾ ಅಂತ ಖುಷಿಯಾಗುತ್ತೆ. 15 ನಿಮಿಷ ಕೊಟ್ಟರು ಡೈಲಿ ನನಗೆ ಸಾಕು. ಇಂಗ್ಲೀಷ್ ನಾನೇ ಓದಿಸಿ ರೆಡಿ ಮಾಡ್ತೀನಿ, ಇಷ್ಟಂತೂ ಹೇಳ್ಬಲ್ಲ. ಗ್ರಾಮರ್ ರೆಡಿ ಆಗಿರೋ ಫಸ್ಟು, ಜೀವನದಲ್ಲಿ ಖುಷಿಯಾಗಿರ್ತೀರಾ, ಎಕ್ಸಾಮ್ ಹಾಲಲ್ಲೂ ಖುಷಿಯಾಗಿರ್ತೀರಾ. ಕ್ವಶನ್ ನಂಬರ್ ಡಿ. ಡಾಕ್ಟರ್ ಗಿರೀಶ್ ಕಾರ್ನಾಡ್ ಡ್ಯಾಶ್ ಅವೇ ಅಂತ ಇದೆ. ಆಯಿತಾ, ಅಗಲಿದರು ಅಂತ ಹೇಳಲಿಕ್ಕೆ ಪಾಸ್ಡ್ ಅವೇ ಅಂತ ಬರೀಬೇಕು. PASSED ಪಾಸ್ಟ್ ಟೆನ್ಸಲ್ಲೇ ಇರಬೇಕು, ನೆನಪಿರಲಿ. ಕ್ವಶನ್ ನಂಬರು ಬಿ ಕಣ್ರಿ, ಅದು ನಿಮಗೆ ಟಫ್ ಆಗುತ್ತೆ ಅಂದರೆ ಆ್ಯಕ್ಚುಲಿ ಇದು ಟಫು ಅದಲ್ಲ. ಇದಕ್ಕೆ ಡೈರೆಕ್ಟಾಗಿ ನಾನು ಆನ್ಸರನ್ನು ಹೇಳಿಬಿಡ್ತೀನಿ, ಸಮಯವಿಲ್ಲ. ಅಲೋಕ್ ವಾಸ್ ಹ್ಯಾಪಿ ಡ್ಯಾಶ್ ಹಿ ವಾಸ್ ಅಂತ ಇದೆ ವೆನ್ ಹಿ ವಾಸ್ ಸೆಲೆಕ್ಟೆಡ್ ಟು ಟೇಕ್ ಪಾರ್ಟ್ ಅಂತ. ನೆಕ್ಸ್ಟ್ ಇಫ್ ಹಿ ಕುಡ್ ನೋಡಿ, ಇಫ್ ಹಿ ಕುಡ್ ಬಿಲ್ಡ್ ದ ಬಾಡಿ ಆಫ್ ದಿ ಕಾರ್ ಅಂತ. ನೆಕ್ಸ್ಟ್ ರಾದರ್ ಹಿ ವುಡ್ ಹೆಲ್ಪ್ ಹಿಮ್. ಆಯಿತಾ, ಹೌಎವರ್ ಅಲೋಕ್ ಡಿಡ್ ನಾಟ್ ಅಂತ. I repeat, first answer when, second if, third one rather, fourth one however. ಬನ್ನಿ ವಿದ್ಯಾರ್ಥಿಗಳೇ, ಇದನ್ನೆಲ್ಲರಿಗೂ ಕೂಡ ಕಳಿಸ್ಕೊಟ್ಟಿದ್ದೀನಿ. 100% ಎಕ್ಸಾಮಿಗೆ ರೆಡಿ ಇರಬೇಕು. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಇದೆ. ಹಸಂಟ್ ನೋಡಿ, ಹಸಂಟ್ ಶಿ ಅಂತ ಬರೀಬೇಕು ಎಕ್ಸಾಮಲ್ಲಿ, ನೆನಪಿರಲಿ. ಯಾಕೆ ಬರೀಬೇಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ. ಯಾರಿಗೆ ಗ್ರಾಮರ್ ಬರೋಲ್ಲ ಕಮೆಂಟ್ ಮಾಡಿ ಸರ್, ನನಗೆ ಏನು ಬರೋಲ್ಲ ಅಂತ. ನಿಮಗೇನು ಎಕ್ಸಾಮಿಗೆ ಓದಬೇಕು ನಾನು ಕಮೆಂಟ್ ಮುಖಾಂತರ ನಿಮಗೆ ನಾನು ರಿಪ್ಲೈ ಮಾಡ್ತೇನೆ ಸರ್, ಟೆನ್ಷನ್ ತಗೋಬೇಡಿ. ಅಲ್ಲಿ ರಿಪ್ಲೈ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ಕಾಯ್ಬೇಡಿ. ಒಂದು ಅರ್ಧ ದಿನ ನೋಡಿದ್ರೆ ಬರಲಿಲ್ವಾ, ಡೈರೆಕ್ಟಾಗಿ ನನ್ನ ಮೇಲ್ ಐಡಿಗೆ ಸರ್ ಐ ನೀಡ್ ಗ್ರಾಮರ್ ಆಲ್ ಲಿಂಕ್ಸ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಅಂತ ಹೇಳಿದರೆ ಸಾಕು, ಕಳಿಸ್ಕೊಡ್ತಾನೆ. ಬನ್ನಿ, ದೇರ್ ವರ್ ಅಬೌಟ್ 7,000 ಇನ್ಹ್ಯಾಬಿಟೆಂಟ್ಸ್ ಇನ್ ಮೊನಾಕೋ ಅಂತ ಇದೆ. ಆಯಿತಾ, ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್ ಇನ್ ಮೊನಾಕೋ ಅಂತ ಬರೆದ್ರೆ ಮುಗದೇ ಹೋಯಿತು ಸರ್. ರೆಕ್ಟಿಫೈ ದಿ ಎರರ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ. ದಿ ಮ್ಯಾನ್ ಬಿಲ್ಡ್ ಅ ಬಿಗ್ಗೆಸ್ಟ್ ಬಿಲ್ಡಿಂಗ್ ಇನ್ ದಿ ಟೌನ್ ಅಂತ ಇದೆ. ಆ ಬಿಗ್ಗೆಸ್ಟ್ ಅಲ್ಲ, ಅದು ಬಿಗ್ಗೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ಅದ್ರ ಹಿಂದೆ ಯಾವಾಗೂ ಕೂಡ ಈ ದಿ ಅಂತ ಬರಲೇಬೇಕು. ಎ ಇಸ್ ದ ರಾಂಗ್ ಆನ್ಸರ್. ದಿ ಅಂತ ಚೇಂಜ್ ಮಾಡಿ ಫುಲ್ ಸೆಂಟೆನ್ಸ್ ಬರೀರಿ. ವೇರ್ ಹಿ ವಾಸ್ ಬಾರ್ನ್ ಅಂತ ಇದೆ. ವೇರ್ ವಾಸ್ ಹಿ ಬಾರ್ನ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಬನ್ನಿ ವಿದ್ಯಾರ್ಥಿಗಳೇ, ಇದರಷ್ಟು ಈಸಿ ಯಾವುದೂ ಅಲ್ಲ. ರೆಕ್ಟಿಫೈ ಆದ ತಕ್ಷಣ ಈಗ ನಮಗೆ 4 ಡ್ಯಾಶಸ್ಗಳನ್ನು ಕೊಟ್ಟಿದ್ದಾರೆ. ಈ 4 ಡ್ಯಾಶಸ್ಗಳಲ್ಲಿ ಈಚ್ ಡ್ಯಾಶ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಆಗಿದ್ದರೆ ನೋಡೋಣ ಯಾವುದೂ ಅಲ್ಲ. ಮ್ಯಾಂಗೋ ಇಸ್ ದ ನ್ಯಾಚುರಲ್ ಫ್ರೂಟ್ ಆಫ್ ಇಂಡಿಯಾ. ಆಯಿತಾ, ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಈಸ್ ಫಸ್ಟ್ ಒನ್ ಆನ್ಸರ್ ಏನು, ಮ್ಯಾಂಗೋ ಅಂತ ಬರೀರಿ. ಕ್ಲಿಯರ್. ಇಟ್ ಈಸ್ ನೋನ್ ಆ್ಯಸ್ ಎ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಇದೆ. ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ, ಕಿಂಗ್ ಆಫ್ ಫ್ರೂಟ್ಸ್ ಅಂತ ಸೆಕೆಂಡ್ ಬಾಕ್ಸಲ್ಲಿ ಬರೀಬೇಕು. ಕ್ಲಿಯರ್. ಇಟ್ ಈಸ್ ರಿಚ್ ಇನ್ ವಿಟಮಿನ್ಸ್ ಅಂತ ಇದೆ. ನೋಡೋಣ, ರಿಚ್ ಇನ್ ವಿಟಮಿನ್ಸ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ಥರ್ಡ್ ಅಲ್ಲಿ ಮಿನರಲ್ಸ್ ಅಂತ ಬರೀರಿ ಬಾಕ್ಸಲ್ಲಿ. ನೆಕ್ಸ್ಟ್ ಫ್ಲೇವರ್ಸ್ ಅಂತ ಹಾಕ್ಬಿಟ್ಟು ಡ್ಯಾಶ್ ಅಂತ ಇದೆ. ಸೋರ್ ಅಂತ ಬರೀಬೇಕು. ಸ್ವೀಟ್ ಅಂತ ಬರೀಬೇಕು. ಹೆಂಗಂದರೆ ಸೋರ್ ಅಂತ ಕೆಳಗಡೆ ಅವರೇ ಕೊಟ್ಟಿದ್ದಾರೆ. ಸ್ವೀಟ್ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 4. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 34. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ಸ್ ಅಂತ ಇದೆ. ನೇಹಾ ಸ್ಮಿತಾ ಇಬ್ಬರು ಕೂಡ ಹುಡುಗಿಯವರು. ಹಾಗಿದ್ರೆ ಒಳಗಡೆ ಎಲ್ಲ ಶಿ ಬರಬೇಕು, ಇಲ್ಲ ಹರ್ ಬರಬೇಕು. ಇಷ್ಟು ಮೈಂಡು ಸೆಟ್ ಆಗಿರಬೇಕು. ಹೀನೂ ಬರೋಲ್ಲ, ಹಿಮ್ಮೂ ಬರೋಲ್ಲ. ಅರ್ಥ ಆಗತ್ತೋ? ಇಷ್ಟು ನೀವು ಕಲ್ತ್ರೆ ಅಂದರೆ 100% ಮಾಡ್ತೀರಾ. ಇದನ್ನು ನಾನು ಸಪ್ರೇಟಾಗಿ ಬೋರ್ಡ್ ಮೇಲೆ ನಾನು ನಿಮಗೆ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ಯಾವುದು ಕ್ವಶನ್ ನಂಬರು 34 ಬೋರ್ಡ್ ಮೇಲೆ ಸಪ್ರೇಟಾಗಿ ಕಲಿಸಿ ಮಾಡಿಕೊಡ್ತೇನೆ. ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ಸ್ ಅಂತ ಇದೆ ನೋಡಿ. ಮಯೂರ, ಆಯಿತಾ, ಹಾಯ್ ಮಧುರಾ ಯು ಡ್ಯಾಶ್ ಅಂತ ಇದೆ. ಇಬ್ಬರು ಫ್ರೆಂಡ್ಸ್ಗಳು ಮಾತಾಡ್ತಾ ಇದ್ದಾರೆ. ಎಷ್ಟು ಈಸಿಯಾಗಿದೆ ನೋಡೋಣ ಬನ್ನಿ. ಕಾಂಪ್ಲಿಮೆಂಟಿಂಗ್ ಅಂತ ಇದೆ. ಕಾಂಪ್ಲಿಮೆಂಟಿಂಗ್ ಅಂದ್ರೇನು? ಕಂಗ್ರ್ಯಾಚುಲೇಷನ್ಸ್, ಆಯಿತಾ, ಯು ಲುಕ್ ವೆರಿ ಹ್ಯಾಪಿ ಟುಡೇ ಅಂತ ಅಲ್ಲಿ ಬರಿಬೇಕು ನೋಡಿ. ಕಾಂಪ್ಲಿಮೆಂಟಿಂಗ್ ಅಂದರೆ ಅರ್ಥ ಆಗುತ್ತಲ್ವಾ? ಯು ಲುಕ್ ವೆರಿ ಹ್ಯಾಪಿ ಟುಡೇ ಅಥವಾ ಯು ಆರ್ ಸ್ಟನ್ನಿಂಗ್ ಟುಡೇ ಅಂತ. ಹಿಂಗೆ ಗಿಚ್ಚಿ ಕಾಣ್ತಾ ಇದೆಯಾ ಅಂತ ಕಾಂಪ್ಲಿಮೆಂಟ್ ಅಂದರೆ. ಆವಾಗ ಅವರ ಫ್ರೆಂಡು ಮಧುರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಹೆಂಗೆ ಸರ್ ಗೊತ್ತಾಯಿತು? ಬ್ರಾಕೆಟಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಓಕೆ ಅಂತ ಬರಿಬಾರ್ದು, ಥ್ಯಾಂಕ್ ಯು ಸೋ ಮಚ್ ಅಂತ ಬರಿಬೇಕು. ಮಯೂರ ನೋಡಿ, ಇಟ್ಸ್ ಟುಡೇ ಎ ಸ್ಪೆಷಲ್ ಡೇ ಫಾರ್ ಯು. ಏನಾದರೂ ಸ್ಪೆಷಲ್ ಡೇ ಇದೇನೇ ಅಂತ ಅವಳು ಕೇಳ್ತಾಳೆ. ಇಲ್ಲಿ ಮಧುರ ಎಸ್ ನೋಡಿ, ಇಟ್ಸ್ ಮೈ ಬರ್ತ್ಡೇ ಅಂತ ಬರೆದ್ರೆ ಮುಗೀತು. ಇಟ್ ಈಸ್ ಮೈ ಬರ್ತ್ಡೇ ಅಂತ. ಬರ್ತ್ಡೇ ಸಿಂಗಲ್ ವರ್ಡ್ ಆಗಿರುತ್ತೆ. ಧನ್ಯವಾದಗಳು. ಮುಂದೆ ನಾವೀಗ ನೋಡುವಂಥದ್ದು ಅದು ಲೆಟರ್ ರೈಟಿಂಗ್ ಆಗಿರುತ್ತೆ. ಲೆಟರ್ ರೈಟಿಂಗ್ ಯಾವ ರೀತಿಯಾಗಿ ಬರಿಬೇಕು ಅಂತ ಕಲಿಸ್ಕೊಟ್ಟಿದ್ದೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ. ಈ ಬೇಡ ಕಂಡ್ರೋ, ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೂ ಗೊತ್ತಾಗಲ್ಲ ಕೆಲವೊಬ್ಬರಿಗೆ. ಯಾರಿಗೆ ಲೆಟರ್ ರೈಟಿಂಗ್ ಬರಲ್ವೋ ಕಮೆಂಟ್ ಮಾಡಿ ಸರ್,
ಐ ವಾಂಟ್ 5/5 ಇನ್ ಲೆಟರ್ ರೈಟಿಂಗ್ ಸೆಕೆಂಡ್ ಇಯರ್ PUC ಅಂತ, ಆಯಿತಾ. ಐ ನೀಡ್ ಹೆಲ್ಪ್ ಅಂತ ಡೈರೆಕ್ಟಾಗಿ ನಿಮಗೆ 2 ಲಿಂಕನ್ನು ಕಳಿಸ್ಕೊಡ್ತೇನೆ, ಅಷ್ಟೇ ಸಾಕು. 100% 5/5 ಎಕ್ಸಾಮಲ್ಲಿ ಬಂದೇ ಬರುತ್ತೆ ಲೆಟರ್ ರೈಟಿಂಗಲ್ಲಿ. ಧನ್ಯವಾದಗಳು. ಅದರ ಜೊತೆಗೆ ನಿಮಗೆ ಎಲ್ಲರಿಗೂ ಕೂಡ ಮತ್ತೇನಿದೆ ಅಂತ ಹೇಳಿದರೆ ಸ್ಪೀಚ್ ರೈಟಿಂಗ್ ಇರುತ್ತೆ, ಆದರೆ ಆಪ್ಷನಲ್ಲು ಲೆಟರ್ ಆದರೂ ಬರೀರಿ, ಸ್ಪೀಚ್ ರೈಟಿಂಗ್ ಆದರೂ ಬರೀರಿ ಅಂತ ಯಾವುದಾದ್ರೂ ಒಂದನ್ನು ಪಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಬ್ಲೂ ಪ್ರಿಂಟ್ ಪ್ರಕಾರವೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತೆ.